ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆಯಿತಾ, ಏನು ಗೊತ್ತಾ, ಜಿಟಿ 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 ಮಳೆ ಬರ್ತಾ ಇದೆ. ಜಿಟಿ ಜಿಟಿ ಮಳೆ ಅಂದರೆ ಒಂಥರ ತಲೆ ತಲೆ ತಿನ್ನತ್ತೆ ಮರೆ. ಜೋರು ಮಳೆನೂ ಬರ್ತಾಯಿಲ್ಲ, ಒಂಥರ ಮಳೆ, ಜಿಟಿ 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 ಮಳೆ. ನೋಡಿ, ಈ ಮಳೆಗೆ ಏನಾದರೂ ಊಟಕ್ಕೆ ಸ್ಪೆಷಲ್ ಮಾಡಬೇಕಂತ ಯೋಚನೆ ಮಾಡ್ತಿದ್ದೆ. ಅಷ್ಟರೊಳಗೆ ಬಂಗಡೆ ಮೀನು ತೊಗೊಂಡು, ಬಂಗಡೆ ಸವ ಬಂದಾಯಿತಾ, ಮೀನು ಸವ ಬಂದ. ಅವನ ಹತ್ರ ತೊಗೊಂಡೆ, ಒಂದು 100 ರೂಪಾಯಿ ಮೀನು ತೊಗೊಂಡೆ. ಅದನ್ನು ನಾವಿಬ್ಬರೇ ತಿನ್ನೋದು, ನಮ್ಮ ಹಸ್ಬೆಂಡ್ ಮತ್ತು ನಾನು. ಮಕ್ಕಳು ಏನೋ ಬಂಗಡೆ ಮೀನನ್ನು ತಿನ್ನಲ್ಲ, ಅವರಿಗೆ ಬೇರೆ ಮಾಡಬೇಕು. ತೊಗೊಂಡೆ. ಮತ್ತು ಅದರದ್ದು ಫಿಶ್ ಕರಿ ಮತ್ತು ಇದು ಮಾಡುವ ಅಂತ ರೆಡಿ ಮಾಡಿದ್ದೀನಿ. ನೋಡಿ, ಫಿಶ್ ಕರಿ ಮಾಡೋಕ್ಕೆಲ್ಲ ರೆಡಿ ಮಾಡಿಕೊಂಡು ಫಿಶ್ ಹಾಕೋದೊಂದೇ ಬಾಕಿ ಇದೆ. ಆಯಿತಾ, ಇದನ್ನೆಲ್ಲ ರೆಡಿ ಮಾಡಿಬಿಟ್ಟು ಬರೀ ತಿನ್ನೋದು, ಅದನ್ನು ಇದನ್ನು ತೋರಿಸ್ತೀನಿ ಅಂತ ಬೇಜಾರು ಮಾಡ್ಕೊಳ್ಳೋಕೆ ಯಾರು ಹೋಗಬೇಡಿ. ಆಯಿತಾ, ಯಾಕೆ ಗೊತ್ತಾ, ಮತ್ತು ಎಂತ ಮಾಡೋದು, ಈ ಮಳೆ ಎಲ್ಲೂ ಹೋಗೋಕ್ಕಾಗುತ್ತೆ, ತುಂಬ ಮಳೆ ಇದೆ, ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಾಯಿಲ್ಲ. ಹೊರಗಡೆ ಹೋಗೋ ಮಳೆ ಸ್ವಲ್ಪ ಕಡಿಮೆ ಆದಮೇಲೆ ಹೊರಗಡೆ ಎಲ್ಲ ಹೋಗಿಬಿಟ್ಟು ತೋರಿಸ್ತೀನಿ. ಆಯಿತಾ, ಒಳ್ಳೊಳ್ಳೆ ಫಾಲ್ಸ್ಗಳಿದೆ ನಮ್ಮ ಕಡೆ ಎಲ್ಲ, ಚೆನ್ನಾಗಿರೋ ಫಾಲ್ಸ್ಗಳೆಲ್ಲ ಇವೆ. ಈಗ ಹೋದ್ರೂ ಸುಮ್ಮನೆ ಅಲ್ಲಿ ಏನು ನೀರಿಗೀರು ಏನೂ ಕಾಣಲ್ಲ, ಬರೀ ಹೊಗೆ ಮಾತ್ರ ಕಾಣಿಸ್ತಾ ಇರುತ್ತೆ. ಆಯಿತಾ, ಅದಕ್ಕೆ ಸ್ವಲ್ಪ ಹಳವಾಗಲಿ ಹೋಗ್ತೀನಿ, ಹೋಗಿ ನಿಮಗೆ ಒಳ್ಳೆ ಪ್ಲೇಸ್ಗಳನ್ನೆಲ್ಲ ತೋರಿಸ್ತೀನಿ. ಆಯಿತಾ, ಒಂದು ಸ್ವಲ್ಪ ದಿನ ಹೋಗಲಿ, ಮಳೆಯೆಲ್ಲ ಕಡಿಮೆ ಆಗಲಿ. ಅಷ್ಟರೊಳಗೆ ಈ ವ್ಲಾಗೆಲ್ಲ ನೋಡಿಕೊಂಡು ಸ್ವಲ್ಪ ಬಾಯಿನಲ್ಲಿ ನೀರು ಬರಲಿ ನಿಮಗೂ ಕೂಡ. ಆಯಿತಾ, ಇದು ಎಂತ ಗೊತ್ತಾ, ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಈ ಮಳೆಗೆ ಈ ಫಿಶ್ ಕರಿ ಮಾಡಿದರೆ ಮಸ್ತಾಗಿರುತ್ತೆ. ಇದ್ರ ಜೊತೆಗೆ ನೀರು ದೋಸೆ ಕಾಂಬಿನೇಷನ್ ಮಾತ್ರ ಇನ್ನೂ ಮಸ್ತಾಗಿರುತ್ತೆ. ಆಯಿತಾ, ಎಷ್ಟು ಬಂಗಡೆ ಕೊಟ್ಟಿದ್ದಾರೆ ಅಂತ ನನಗೆ ನೆನಪಿಲ್ಲ. ನೀವು ಇಲ್ಲಿ ನಿಮಗೆ ಲೆಕ್ಕ ಬಂದರೆ ಲೆಕ್ಕ ಮಾಡಿ ಕಮೆಂಟ್ ಮಾಡಿ ಆಯಿತಾ, ಇಷ್ಟು ಬಂಗಡೆ ಉಂಟು ಅಂತ. ಅದು ಒಂದಾಗಲಿ, ಕಮೆಂಟ್ ಬರುತ್ತಲ್ವ ನಮಗೆ, ಅದರಿಂದ ಅದಕ್ಕೆ ಹೇಳ್ತಾ ಇದ್ದೇನೆ. ಮತ್ತು ಎಂತ ಗೊತ್ತಾ, ಈ ಮಳೆಗೆ ಮನೆಯಿಂದ ಆಚೆಗಡೆ ಕಾಲಿಡೋಕ್ಕೆ ಆಗ್ತಾಯಿಲ್ಲ. ಇನ್ನು ನಾನು ಫಾಲ್ಸ್ಗಳಿಗೆಲ್ಲ ಹೋಗಾಯ್ತು ಬಿಡಿ. ಆಯಿತಾ, ಸ್ವಲ್ಪ ಮಳೆ ಕಡಿಮೆ ಆಗಲಿ, ಹೋಗ್ತೀನಿ, ಎಲ್ಲ ತೋರಿಸ್ತೀನಿ ನಿಮಗೆ. ಆಯಿತಾ, ಮಳೆ ಫಾಲ್ಸ್ ಎಲ್ಲ ನಮ್ಮ ಕಡೆ ಇರೋದು ತುಂಬ ಚೆನ್ನಾಗಿದೆ. ನೋಡಿ, ನಾನು ಇದಕ್ಕೆ ಕಲ್ಲುಪ್ಪನ್ನೇ ಬಳಸ್ತೀನಿ ಜಾಸ್ತಿ, ನಾನು ಬಳಸೋದು ನಮಗೆ ಕಲ್ಲುಪ್ಪನ್ನೇ. ಆಯಿತಾ, ನಾನು ಸಣ್ಣ ಉಪ್ಪನ್ನು ಬಳಸೋದು ಕಡಿಮೆ. ಇಷ್ಟೆಲ್ಲ ಆದಮೇಲೆ ಇವಾಗ ಒಂದು ಕಡೆ ಹೋಗಬೇಕಿದೆ, ನಾವು ಅಮ್ಮನ ಮನೆಗೆ ಹೋಗಬೇಕಿದೆ. ಇವತ್ತೇ ಹಬ್ಬ ಇದೆ ಅಂತ ಹೇಳಿದರೆ ಹೋಗಬೇಕು. ಅದಕ್ಕೆ ಎಲ್ಲ ರೆಡಿ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ. ಆಯಿತಾ, 4 ಫ್ರೈ ಮಾಡಿದೆ, ಮತ್ತು ಇದನ್ನು ಸ್ವಲ್ಪ ಕರಿನ ಸ್ವಲ್ಪನೇ ಮಾಡಿದೆ ಒಂದೇ ಹೊತ್ತಿಗೆ ಅಂತ. ನೈಟ್ ಮತ್ತೆ ತಿನ್ನೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಇದನ್ನೆಲ್ಲ ರೆಡಿ ಮಾಡಿಬಿಟ್ಟು ಎಲ್ಲ ಊಟ ಗೀಟ ಮಾಡಿಕೊಂಡು ಅಮ್ಮನ ಮನೆಗೆ ಹೋಗ್ಬೇಕು, ರೆಡಿ ಆಗಬೇಕಲ್ವ. ಬೇಗ ಬೇಗ ಊಟ ಮಾಡಿ ನಾನು ರೆಡಿ ಆಗಿಬಿಟ್ಟೆ. ಹಾಗೆ ಹೊರಡೋಕ್ಕೆ ರೆಡಿ ಆದ್ವಿ ಅಮ್ಮನ ಮನೆಗೆ. ಆಯಿತಾ, ಸಣ್ಣ ಹಬ್ಬ ಇದೆ, ಹೋಗ್ಬಿಟ್ಟು ಬರುವ ಅಂತ ರೆಡಿ ಆಗ್ತಿದ್ದೀನಿ. ಮತ್ತು ಬೇರೆ ಬೇರೆ ಕಡೆಯೆಲ್ಲ ಹೋಗೋದಿತ್ತು. ಅಮ್ಮನ ಮನೆಗೆ ನಾವು ನೈಟ್ ಹೋದ್ವಿ ಅಷ್ಟೇ. ಆಯಿತಾ, ಇವಾಗ ಹೋಗ್ತಾ ಇದ್ದೀವಿ ಅಮ್ಮನ ಮನೆಗೆ. ಆಯಿತಾ, ಅಮ್ಮನ ಮನೆಯಿಂದ ದೂರ ಇಲ್ಲ ನಮಗೆ, ಬಟ್ ಬೇರೆ ಬೇರೆ ಕಡೆ ಹೋಗೋದಿತ್ತಲ್ವ, ಅದಕ್ಕೆ ನೈಟ್ ಹೋದ್ವಿ. ಅಮ್ಮನ ಮನೆಗೆ ಬಂದ್ವಿ ನಾವಿವಾಗ. ಅಮ್ಮ ಆಲ್ರೆಡಿ ದೋಸೆ ಮಾಡ್ತಾಯಿದ್ರು, ನಾನು ಬರೋಷ್ಟರಲ್ಲಿ ಚಿಕನ್ ಸಾಂಬಾರು ಮತ್ತು ದೋಸೆನ ರೆಡಿ ಮಾಡಿಟ್ಟಿದ್ರು. ಅಲ್ಲೂ ಕೂಡ ಅಷ್ಟೇ, ಊಟ ಮಾಡೋಕ್ಕೆ ನಾವು ಹೋಗಿದ್ದು, ಅಂದರೆ ಊಟದ ಟೈಮಿಗೆ ಹೋಗಿದ್ದು. ಅಲ್ಲೂ ಊಟ ಮಾಡಿಕೊಂಡು ಮನೆಗೆ ಬರಬೇಕಂತೇಳಿ ಬೇಗ ಬೇಗ ಊಟ ಮಾಡಿದ್ವಿ. ಅಮ್ಮ ದೋಸೆ ಮಾಡಿ ಕೊಟ್ಟರು, ನಾವು ಅಮ್ಮನ ಕೈ ರುಚಿ ಮತ್ತು ಎಲ್ಲೂ ಸಿಗಲ್ಲ ಅಲ್ವ. ಮಸ್ತಾಗಿ ದೋಸೆ ಮತ್ತು ಸಾಂಬಾರು ಮಾಡಿಟ್ಟಿದ್ರು, ಅದು ಹೇಳೋಕ್ಕೆ ಆಗಲ್ಲ ಬಿಡಿ. ನಾವು ಎಷ್ಟೇ ಚೆನ್ನಾಗಿ ಮಾಡ್ತೀವಿ ಅಂದರೂ ಸುಮ್ಮನೆ ಅದು. ನೋಡಿ, ಎಷ್ಟು ಚೆನ್ನಾಗಿ ಸಾಂಬಾರು ಮಾಡಿಟ್ಟಿದ್ದಾರೆ. ಆಲ್ರೆಡಿ ತಮ್ಮ ಮತ್ತು ಎಲ್ಲ ಮಕ್ಕಳೆಲ್ಲ ಊಟಕ್ಕೆ ಕೂತಿದ್ರು. ನಾನು ಅಪ್ಪನಿಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಕರೆಯುವ ಅಂತ ಒಳಗಡೆ ಹೋದೆ. ಅವರು ಟಿ ವಿ ನೋಡ್ತಾಯಿದ್ರು, ಅವ್ರಿಗೆ ಕರೆದು ನಾನು ಕೂಡ ಊಟಕ್ಕೆ ಕೂತೆ. ಅಮ್ಮನ ಮನೆ ತೋರಿಸುವ ಅಂದರೆ ಏನು ಗೊತ್ತಾ, ಕತ್ಲಾಗಿತ್ತು ಬರೀ. ಮತ್ತು ಯಾರು ಲೈಟ್ ಹಾಕಿ ತೋರಿಸ್ತಾರೆ ಅಂತ ನಾನು ತೋರ್ಸೋಕ್ಕೆ ಹೋಗಿಲ್ಲ. ಆಯಿತಾ, ಇನ್ನೊಂದು ದಿನ ವ್ಲಾಗ್ ಮಾಡ್ತೇನೆ ಅಮ್ಮನ ಮನೆದು. ಇದು ನೋಡಿ, ನಮ್ಮ ದೇವನಹಳ್ಳಿ ಪೇಟೆ ಇದು. ಆಯಿತಾ, ಇವಾಗ ರಾತ್ರಿ ಹೀಗಿದೆ, ಬಟ್ ಸಿಕ್ಕಾಪಟ್ಟೆ ಜನ ಇರ್ತಾರೆ ಬೆಳಿಗ್ಗೆ ಡೇ ಟೈಮಲ್ಲೆಲ್ಲ. ತುಂಬ ಜನ ಇರ್ತಾರೆ, ತುಂಬ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇರುತ್ತೆ. ಆಯಿತಾ, ಇದು ಮೇನ್ ಹೈವೇ ರೋಡ್ ಆಗಿದ್ದಕ್ಕೆ ಅದು ತುಂಬ ಇದು ರಶ್ ಇರುತ್ತೆ. ಇವಾಗ ನೈಟ್ ಇಷ್ಟು ಕೂಲಾಗಿದೆ, ಡೇ ಟೈಮೆಲ್ಲ ವೀಡಿಯೋ ಮಾಡೋಕ್ಕೆಲ್ಲ ಸರಿಯಾಗಲ್ಲ, ಸ್ವಲ್ಪ ಮರ್ಯಾದೆ ಅನಿಸುತ್ತೆ, ಮುಜುಗರ ಅನಿಸುತ್ತೆ. ಬಟ್ ಅದಕ್ಕಾಗಲಿ ಇವಾಗ ಸ್ವಲ್ಪ ವೀಡಿಯೋ ಮಾಡಿ ತೋರಿಸಿದ್ದೀನಿ ನಿಮಗೆ ಅಷ್ಟೇ. ಆಯಿತಾ, ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ನೋಡಿ ಸಪೋರ್ಟ್ ಮಾಡೋದಕ್ಕೆ ಧನ್ಯವಾದಗಳು. ಎಲ್ಲ ಸ್ಕಿಪ್ ಮಾಡಿಬಿಡಿ. ಆಯಿತಾ, ಹೈಪ್ ಮಾಡೋದನ್ನು ಮರಿ